ಸುಮ್ಮಿರ್ಬೇಕಿಲ್ಲ ಶಂಕರಲಿಂಗ ಸೇವೆಗಳು. ದೊಡ್ಡ ಅಂದರು. ಏನಪ್ಪ ಅಂದ. ಯಾಕೋ ಇನ್ನೊಂದು ಕೇಳಕತ್ತದ ಮಗನ ಭಾಳ ರುಚಿಯಾಗಿ ಹೋಳಿಗೆ ಅಂದ. ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತದ ಎತ್ತಿಕೊಂಡಂದಾಗ, ಯಪ್ಪ ನೀ ಚಿಂತೆ ಮಾಡಬೇಡ, ಹಿಂಗೆ ಹೋದವನೇ ಹಿಂಗೆ ಬರ್ತೀನಿ ಎತ್ತಿಕೊಂಡಂದು ಮತ್ತೆ ಓಡಿ ಬಂದ. ಒಂದು ಕಣ್ಣು ಕೊಟ್ಟು ಬಂದಾನ. ಯಾವಾಗಿಂದ ಓಡಾಡಿಂದ ಅದೇ ಮನೆಗಿಂದ ಬಂದು ಭಿಕ್ಷಾ ಅಂದಿ ಅಂದ. ಅವ ಮನೆ ಮಾಲಕಂತಾನ ಯಾರಿಗಾಗಿ ಅಂದ, ಯಾಕೆ ಕಣ್ಣು ಕಳ್ಕೊತ್ತೆ ಹುಚ್ಚುಗೊಡಿಸೋದು, ಸುಮ್ಮ ಹೋಗು ಏನ್ರಿ ನೀ ಸುಮ್ಮ ಹೋಗತ್ತಂದು. ಇಲ್ಲಪ್ಪ ಈಗ ಇದೊಂದು ಕಣ್ಣು ಕುಡೋಕೆ ಬಂದಿನ ನಮ್ಮ ಅಪ್ಪಗೆ ಅಂದ ಇನ್ನೊಂದು ಹೋಳಿಗೆ ಕುಡಿಯಬೇಕು ನೀ ಎತ್ತಿಕೊಂಡಂದು. ಯಾವಾಗಿಂದ ಅವ ಕೇಳೋದಕ್ಕಿಂತ ಮೊದಲೇ ಇವ ಕಣ್ಣು ಕೆತ್ತಿ ಅವನು ಕೈಯಾಗ ಕೊಟ್ಟನತ್ ದೊಡ್ಡಪ್ಪ ಮಾರದ್ರಿ. ಯಾವಾಗಿಂದ ಕಣ್ಣು ಕಿತ್ತಂದ ಕೈಯಾಗಿಂದ ಕೊಟ್ಟ. ಅವ ಗೌಡಂದ ಗಾಬ್ರಾಗಂದ, ಒಂದು ಬೇಡ 2 ಹೋಳಿಗೆ ನೀಡಿ ಅವನಿಗೆ ಎತ್ತುಕೊಳೋದು. ಯಾವಾಗಿಂದ ಏನು ಕೆಲಸ ಮಾಡ್ತಾನೆ ಎತ್ತುಕೊಂಡಂದ ಕೇಳಿದ್ರೆ, ನಾವು ನರಮಾನವರಾಗಿರ್ತಕ್ಕಂಥವರನ್ನು ದೇವಮಾನವನ್ನಾಗಿ ಮಾಡ್ತಕ್ಕಂಥ ಸಾಮರ್ಥ್ಯನ ಒಬ್ಬ ಗುರುವಿನ ಹತ್ರ ಇರ್ತದೆ. ನಾವು ದೇವರಾಗಬೇಕಾದ್ರೆ ನಾವು ಎಷ್ಟು ಕಷ್ಟಪಡಬೇಕು ಅದನ್ನು ಮೊದಲು ನಾವು ತಿಳ್ಕೊಬೇಕಲ್ರಿ. ಗುರುವಿನ ಮನಸ್ಸನ್ನು ಒಲಿಸ್ಕೋಬೇಕು, ಗುರುವಿನ ಪ್ರೀತಿ ಸಂಪಾದನೆ ಮಾಡಬೇಕು. ಆ ಗುರುವಿನಲ್ಲಿರ್ತಕ್ಕಂಥ ಧ್ಯಾನ ಅಂತಕ್ಕಂಥ ಪಡಿಬೇಕಾಗಿತ್ತು ಹತ್ತಿಕೊಂಡ್ರೆ. ಸುಮ್ಮನೆ ನಾನು ನಿಮಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲೇ ನಮ್ಮ ಭಾಗದಾಗ ನಡೆದಿರ್ತಕ್ಕಂಥದ್ದು. ಇವತ್ತು ನಮ್ಮಲ್ಲಿ ಕನ್ನೊಳ್ಳಿ ಒಳಗಿಂದ ದೊಡ್ಡಪ್ಪ ಮಹಾರಾಜರ ಮಠ ಹತ್ತಿಕೊಂಡಾಯ್ತು. ನಾ ಮೊದಲಿಂದ ಅದೇ ಮಠಕ್ಕೆ ಇದ್ದವ. ನಾ ಕಲ್ಕೋತಂದ ಈ ಕಡೆ ಬರಲಿಲ್ಲ, ಮತ್ತು ಬೇರೆ ಕಡೆ ಮಠಕ್ಕೆ ಆದೇನ. ದೊಡ್ಡಪ್ಪ ಮಹಾರಾಜರಿದ್ದರು. ಅವತ್ತಿನ ದಿನಮಾನದೊಳಗೆ ಇವ್ರು ಯಾರ್ಯಾರು ಹೊತ್ತುಕೊಂಡದ ಕೇಳಿದ್ರೆ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಲಚ್ಚಣ ಸಿದ್ದಪ್ಪ ಮಹಾರಾಜ, ಅಂದರೆ ಕೌದಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ಹತ್ತುಕೊಂಡದ್ದು. ಇವ್ರು 4 ಮಂದಿ ಯಾರು ಶಿಷ್ಯರು ಹತ್ತುಕೊಂಡದ ಕೇಳಿದ್ರೆ, ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು ಇವರು. ಕಲ್ಪನೆ ಇರಲಿ ನಿಮಗೆ. ಒಬ್ಬ ಗುರುವಿನಿಂದ ನಾವು ಪಡಿಬೇಕಾಗಿತ್ತು ಅಂದ್ರೆ, ನಾವು ದೇವರಾಗಬೇಕಾಗಿತ್ತು ಅಂತಂದ್ರೆ ನಾವೆಲ್ಲ ಏಟು ಕಷ್ಟಪಡ್ಬೇಕು ಏನ್ರಿ. ಹೋದ ಕೂಡ ನಮ್ಮ ಒಳ ಲಿಂಗ ಕಟ್ರಿ ಗುರುಗಳ ಅಂದ್ಕೊಂಡು ಹಾಗೆ ಕೊಳ್ಳಾಕ. ನಾ ಹಿಂದೊಮ್ಮೆ ಎಲ್ಲೇ ಪೇಪರ್ನಾಗ ಓದಿದ್ದೆ, ವಿಮಾನದಾಗ ಲಿಂಗ ದೀಕ್ಷೆ ಮಾಡೋದ್ರ ಹತ್ರ ಕುಣಿಸಿ ಬಂದಿತ್ತು. ವಿಮಾನದಾಗ ಲಿಂಗ ದೀಕ್ಷೆ ಮಾಡ್ತಾರೆ, ಬಸ್ನಾಗ ಕಾರ್ನಾಗ ಲಿಂಗ ದೀಕ್ಷೆ ಮಾಡ್ತಾರೆ. ಅದಕ್ಕೆ ಇವರು 4 ಮಂದಿ ಈ ಭಾಗದೊಳಗೆ ಏನ್ರಿ, ಈ ಭಾಗದಾಗ ಅಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಕೌದಪ್ಪ ಮಹಾರಾಜ, ಕೃಷ್ಣಪ್ಪ ಮಹಾರಾಜ ಎತ್ತುಕೊಂಡು ಇವ್ರು 4 ಮಂದಿ ಈ ಕಡೆ ಬಂತನಾಳ ಶಂಕರಲಿಂಗ ಶಿವಗಳು ಶಿಷ್ಯರು. ಆ ಕಡೆ ಧಾರವಾಡ ಭಾಗದೊಳಗೆ ಗರಗದ ಮಡಿವಾಳಪ್ಪ, ನವಲುಗ ನಾಗಲಿಂಗಪ್ಪ, ಶಿಶುನಾಳದ ಶರೀಫ ಏನ್ರಿ, ಹುಬ್ಬಳ್ಳಿ ಸಿದ್ದಾರೂಢರು ಇವ್ರು 4 ಮಂದಿ ಬೇರೆನೆ. ಮತ್ತು ಈ ಕಡೆ ಕಲಬುರಗಿ ಜಿಲ್ಲಾಕ್ಕೆ ಬಂದ್ರಿ ಎತ್ತಿಕೊಂಡಂದ್ರೆ ಏನ್ರಿ, ಕಡ್ಕೊಳ ಮಡಿವಾಳಪ್ಪ ಏನ್ರಿ, ಕೊಯ್ನೂರು ಕೃಷ್ಣಪ್ಪ ಏನ್ರಿ, ಚೆನ್ನೂರು ಜಲಾಲ್ ಸಾಬ ಏನ್ರಿ, ಇವ್ರದ್ದೊಂದು ಬೇರೆನೆ. ಇವೆಲ್ಲ ಗಾಂಜಾ ಕಂಪ್ನಿ. ಕಲ್ಪನೆ ಇರಲಿ ಮಗ. ಆದ್ರೆ ಇವರೆಲ್ಲ ಎಂಥ ತಾಕತ್ತಿತ್ತು ಅಂತ ಅನ್ನೋದಕ್ಕೆ ನಿಮಗೆ ಹೇಳ್ತೀನಿ. ಆ ತಾಕತ್ತು ಪಡಿಬೇಕಾದ್ರೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಏನ್ರಿ, ಬಂತನಾಳ ಶಂಕರಲಿಂಗ ಶಿವಗಳು ಸೇವೆ ಮಾಡ್ತಿದ್ರು. ಏನು ಪಡಿಲಕ್ಕ, ಬರೀ ಅವರಿಂದ ಮಂತ್ರ ಉಪದೇಶ ಪಡ್ಯಾಕ ಏನ್ರಿ ಶಂಕರಲಿಂಗ ಶಿವಗಳು ಸೇವೆ ಮಾಡ್ತಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ ಸೇವಾ ಮಾಡ್ತಿರ ತಗೊಂಡು ಕೇಳಿದ್ರೆ ನಿಮಗೆ ಆಶ್ಚರ್ಯ ಹೇಳ್ತೀನಿ. ಅವಾಗೆಲ್ಲ ಈಗೆಲ್ಲ ಕಾರುಗಳು ಬಂದವ, ಇದು ಬಂದವ. ಗುರುಗಳದಿಂದ ಎಲ್ಲ ಪೂಜೆ ಸಾಮಾನುಗಳನ್ನು ಹೆಗಲಿ ಮ್ಯಾಗಿಂದ ಹೊತ್ತುಕೊಂಡು ಮುಂದೆ ಗುರುಗಳು ಹಿಂದಿಂದ ಶಿಷ್ಯ ನಡ್ಕೋತಿಂದ ಹೋಗ್ತಿದ್ರು. ಅವಾಗೆಲ್ಲ ಹಳ್ಳಿಗಿಂದ ಏಕರಾತ್ರಿ, ಪಟ್ಟಣಕ್ಕಿಂದ ಪಂಚರಾತ್ರಿ ಮಾಡ್ತಾ ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ, ಅವಾಗ ಇನ್ನು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಎದ್ದಿದ್ದಿಲ್ಲ ಏನ್ರಿ, ಗುರುಲಿಂಗಪ್ಪ ಹತ್ತುಕೊಂಡವ್ರ ಹೆಸರಿತ್ತು ಕನ್ನೊಳ್ಳಿ ಒಳಗೆ. ಇವರು ಲಿಂಗಾಯತ ಉಪ್ಪಾರು, ಲಚ್ಚಣ ಸಿದ್ದಪ್ಪ ಮಹಾರಾಜ ಪಂಚಾಳರು ಏನ್ರಿ, ಕೃಷ್ಣಪ್ಪ ಮಹಾರಾಜ ಹತ್ತುಕೊಂಡ್ರೆ ನಾವು ಬ್ರಾಹ್ಮಣರು. ಹೀಗೆಲ್ಲ ಅಲ್ಲಿ ಜಾತಿ ಭೇದ ಒಬ್ಬ ಗುರುವಿನನ್ನು ಪಡೆಯಾಕ ಅಲ್ಲಿ ಯಾವ ಜಾತಿ ಭೇದ ಅಂತಕ್ಕಂಥ ಯಾವ ಕೂಡ ಇದ್ದಿದ್ದಿಲ್ಲ. ಅವಾಗೆಲ್ಲ ಗುರು ಆಗಿರ್ತಕ್ಕಂಥವ್ರು ಹಳ್ಳಿಗೆ ಏಕರಾತ್ರಿ, ಪಟ್ಟಣಕ್ಕಿಂತ ಪಂಚರಾತ್ರಿ ಮಾಡ್ತಾ ಹಳ್ಳಿಗಳನ್ನು ಸಂಚಾರ ಮಾಡಿ ಏನು ಮಾಡ್ತಿದ್ರು ಹೊತ್ತುಕೊಂಡದ ಕೇಳಿದ್ರೆ, ಜನತೆಗೆಲ್ಲ ಧರ್ಮದ ಉಪದೇಶ ಮಾಡ್ತಿದ್ರು. ಏನು ಉಪದೇಶ ಮಾಡೋದು? ಧರ್ಮದ ಉಪದೇಶ ಏನ್ರಿ, ಬರೀ ಅಂದ ಸ್ವಾಮಿಗಳಿಂದ ಹಂಗೆ ಹಳ್ಳಿಗೆ ಅಂದ ಹೋಗಿ ಅಂದ ಭಿಕ್ಷಾ ಬೇಡ್ತಿದ್ರು ಅಂತಂದ್ರೆ ಏನು ನೀವು ಇಲ್ಲ. ಯಾವುದು ಕೂಡ ಭಿಕ್ಷಾ ಬೇಡ್ತಿದ್ದಿಲ್ಲ ಅವರು. ಅವ್ರಿಗೇನು ಒಟ್ಟಂದ ಜನ ಧರ್ಮವಂತರಾಗಬೇಕು, ಎಲ್ಲರೂ ಕೂಡ ಲಿಂಗ ದೀಕ್ಷೆ ಅಂತಕ್ಕಂಥ ಪಡ್ಕೋಬೇಕು, ಇವರೆಲ್ಲ ದೇವರಾಗಬೇಕು ಅನ್ನುವಂಥ ಭಾವನೆ ಬಂತನಾಳದ ಶಂಕರಲಿಂಗ ಶಿವಗಳ ಹತ್ರ ಇತ್ತು. ಅವರು ಸೇವಾಕ್ಕೆ ಅಂತ ದೊಡ್ಡಪ್ಪ ಮಹಾರಾಜರಿದ್ರು. ಹೀಗೆಲ್ಲ ಹೆಗಲಿ ಮ್ಯಾಗ ಗಂಟು ಇಟ್ಕೊಂಡು ವರ್ಷ ಅಲ್ಲ 2 ವರ್ಷ ಅಲ್ಲ 6 ವರ್ಷಗಳ ಪರ್ಯಂತರವಾಗಿ ಶಂಕರಲಿಂಗ ಶಿವಗಳ ಜೊತೆಯೊಳಗನೆ ಅವ್ರ ಜೊತೆಯೊಳಗನೆ ತಿರುಗಾಡೋದು ಏನ್ರಿ, ಅವ್ರು ಹೇಳಿದ್ದನ್ನೇ ಕೇಳೋದು, ಅವ್ರು ಸೇವೆ ಮಾಡ್ಕೊತಿದ್ರು. ಆದ್ರೆ 6 ವರ್ಷ ಆದರೂ ಕೂಡ ಶಂಕರಲಿಂಗ ಶಿವಗಳು ಇವನಿಗೆ ಕಿವ್ಯಾಗ ದೊಡ್ಡಪ್ಪ ಮಾಡಿದ್ರೆ ಕಿವ್ಯಾಗ ಮಂತ್ರ ಉಪದೇಶ ಮಾಡಲೇ ಇಲ್ಲ, ಲಿಂಗ ಕಟ್ಟಲೇ ಇಲ್ಲ. ನೋಡ್ರಿ, ಅದು ಅಟ್ರ ಸಲುವಾಗಿ 6 ವರ್ಷದಿಂದ ಸೇವೆ ಮಾಡ್ರ ಯಾವ ಕನ್ನೊಳ್ಳಿ ದೊಡ್ಡಪ್ಪ ಮಾರಾದ್ರು. ಒಂದು ದಿವಸದಿಂದ ಏನಾಗ್ಯದ ತಗೊಂಡ ಕೇಳಿದ್ರೆ ಏನ್ರಿ, ಇದೇ ಭಾಗದೊಳಗೆ ಏನ್ರಿ ಇಂಡಿ ಭಾಗದೊಳಗೆ ಅಜ್ಜರ್ ಯಾತ್ರೆ ಬೆಳೆಸ್ಯಾರ ಶಂಕರಲಿಂಗ ಶಿವಗಳು. ಅವ್ರ ಜೊತೆಯೊಳಗೆ ಅಂದ ದೊಡ್ಡಪ್ಪ ಮಹಾರಾಜ ಅಂದ ಗಂಟೆ ಹೆಗಲಿಗೆ ಹಾಕ್ಕೊಂಡು ನಡ್ಕೋಂತಂದ ಹೋಗೋದು. ಅವಾಗ ಕುದುರೆ ಇದ್ದಿದ್ದಿಲ್ಲ, ಏನೂ ಇದ್ದಿಲ್ಲ, ನಡೀತಿದ್ರು. ಯಾವಾಗಿಂದ ಒಂದು ಊರು ಬಂತಲ್ಲಿ
ಏನ್ರಿ ಮಹಾರಾಷ್ಟ್ರ ಬಾರ್ಡ್ರದೊಳಗೆ ಒಂದು ಊರದ, ಒಂದು ಊರು ಬತ್ತು. ಆ ಊರು ಬಂದ ಬಳಿಕ ಗುರುಗಳು ಅಂದರು ಗುರುಲಿಂಗೆ, ಅವ್ರ ಹೆಸರು ಮೊದಲು ದೊಡ್ಡಪ್ಪ ಮಹಾರಾಜ ಇದ್ದಿಲ್ಲ, ಲಚ್ಚಣ ಸಿದ್ದಪ್ಪ ಮಹಾರಾಜ ಅವ್ರಿಗೆ ದೊಡ್ಡಪ್ಪ ಹತ್ತಿಕೊಂಡದ ಹೆಸರು ಇಟ್ಟಿದ್ದು. ಏನ್ರಿ ಯಾಕೆ ಹೆಸರಿಟ್ಟರು ಅಂತ ತಿಳ್ಕೊಂಡಂದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜರು ಶ್ರೀಶೈಲಕ್ಕೆ ಹೋಗುವಂಥ ಪ್ರಸಂಗದೊಳಗೆ ಕದಳಿ ವನದೊಳಗಂದ ಯಾವ ಅದು ಕಮರಿ ಕೊಳ್ಳದೊಳಗೆ ಅಂದು ಬೀಳುವಂಥ ಪ್ರಸಂಗದೊಳಗೆ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಇಲ್ಲೇ ಕನ್ನೊಳ್ಳೆ ಕೂತೆ ದೊಡ್ಡಪ್ಪನಿಂದ ಯಾವ ಲಚ್ಚಣ ಸಿದ್ದಪ್ಪ ಮಹಾರಾಜನ ಎತ್ತಿ ಹಿಡಿದಿದ್ರತ್ತ. ಅವ್ರು ಬೀಳಾಗಲ್ಲಿ ಏನ್ರಿ ಬೀಳುವಂಥ ಪ್ರಸಂಗದೊಳಗೆ ದೊಡ್ಡ ಗುರಿಯ ಬಿದ್ದುಬಿಟ್ನೋ ಮಗನ ಅನ್ನತ್ತ. ಹಿಂಗೆ ಕಮರಿ ಕೊಳದಾಗ ಬೀಳಾಗ ಯಾತ್ರಕ್ಕೆ ಹೋಗ್ಯಾರ, ಕಮರಿ ಕೊಳದೊಳಗೆ ಅಂದ ಬೀಳಾಗದ ಗುರಿಯ ಬಿದ್ದುಬಿಟ್ನೋ ಮಗನ ಅನ್ನತ್ತ. ನೀ ಹೆಂಗೆ ಬೀಳಿತೋ ಮಗನ ತಂದು ಇಲ್ಲೇ ಕನ್ನೊಳ್ಳೆ ಕುತ್ಕೊಂಡು ಹಿಂಗೆ ಎತ್ತಿ ಹಿಡಿದ್ರೆ ಲಚ್ಚಣ ಸಿದ್ದಪ್ಪ ಮಹಾರಾಜ ಶ್ರೀಶೈಲದಾಗ ಅಂತರ್ಲಿ ನಿಂತಿದ್ನತ್ತ. ಏನ್ರಿ ಅಟ್ಟು ತಾಕತ್ವನ್ರವ್ರು. ಅದಕ್ಕಾಗಿ ನೀ ಬರೇ ಗುರುಲಿಂಗಪ್ಪ ಅಲ್ಲ ಓಯಪ್ಪ, ನೀ ದೊಡ್ಡಪ್ಪಿದೆ ಅಂತ ತಿಳ್ಕೊಂಡದು ಅವಾಗಿಂದ ದೊಡ್ಡಪ್ಪ ಮಹಾರಾಜರ ತಿಳ್ಕೊಂಡದು ಹೆಸರು ಬತ್ತವ್ರಿಗೆ. ಯಾವಾಗಿಂದ ಶಂಕರಲಿಂಗ ಶಿವಗಳಂದ್ರು ಗುರುಲಿಂಗ ಮತ್ತು ಇಲ್ಲೇ ಬಾವಿ ಕಾಣ್ತಾ ಮುಂಜಾನೆ 8 ಗಂಟೆ 9 ಗಂಟೆನ ಆಗಿತ್ತು, 9 ಗಂಟೆ ಆಗಿತ್ತು. ಮತ್ತು ಇಲ್ಲೇ ಬಾವಿ ಕಾಣ್ತದ, ಗಿಡದ ನೆರಳು ಅದ, ಮತ್ತು ನಾ ಇಲ್ಲೇ ಜಳಕ ಮಾಡಿಬಿಡ್ತೀನಿ, 1-2 ಮನೆ ಕಂತಿ ಭಿಕ್ಷೆ ಮಾಡ್ಕೊಂಬಾ. ಕಂತಿ ಭಿಕ್ಷೆ ಮಾಡ್ಕೊಂಡು ಬಾ. ನಿಮಗೆ ಇವ್ರದ್ದೊಂದು ಆಶ್ಚರ್ಯ ಹೇಳ್ತೀನಿ. ನಿಮ್ಮ ಲಚ್ಚಣ ಸಿದ್ದಪ್ಪ ಮಹಾರಾಜು ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜದು, ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜ ಗ್ವಾಡಿ ಕಟ್ಟವ, ಲಚ್ಚಣ ಸಿದ್ದಪ್ಪ ಮಹಾರಾಜರಿಂದ ಅದಕ್ಕೆ ಮ್ಯಾಲಿಂದ ಜಂತಿ ಹಾಕೋರು. ನೀವು ಇವತ್ತು ನೋಡ್ಲಿಕ್ಕೆ ಸಿಗುತ್ತೆ ಕನ್ನೊಳ್ಳಿ ಒಳಗೆ. ನಮ್ಮಲ್ಲಿ ಶಂಕರಪ್ಪ ಸೌಕರ ತಗೊಂಡು ಕೊಲ್ಲರವ್ರ ಮನಿತನ, ಅದು ರೆಡ್ಡಿ ಮನಿತನ. ಅವ್ರಿಗೆ ಹೋಗಿ ಅವ್ರ ಮನೆ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ ಲಚ್ಚಣ ಸಿದ್ದಪ್ಪ ಮಹಾರಾಜನ ಬಳಿ ಎಂಥ ಕಲೆ ಇತ್ತು. ಏನ್ರಿ ಈ ದೊಡ್ಡಪ್ಪ ಮಹಾರಾಜನ ಎಂಥ ಗ್ವಾಡಿ ಕಟ್ಟೆನ ಅನ್ನೋದನ್ನು ನಮ್ಗೆ ನೋಡ್ಲಿಕ್ಕೆ ಇವತ್ತು ಕೂಡ ಸಿಗ್ತದೆ. ಯಾವಾಗ ಇವರೆಲ್ಲ ಗ್ವಾಡಿ ಕಟ್ಟೋದು ಹೆಂಗೆ, ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ. ತಲೆಗಿರ್ಲಿ ನಿಮ್ಗೆ, ಪಗಾರ ತೊಗೊಂಡು ಗ್ವಾಡಿ ಕಟ್ಟೋದಿಲ್ಲ. 3 ಹೊತ್ತು ಊಟ ಕೊಡಬೇಕು, ಸೇದಕ್ಕೆ ಗಾಂಜಾ ಕೊಡ್ಬೇಕು. ಏನ್ರಿ ಗಾಂಜಾ ಕೊಟ್ಟು 3 ಹೊತ್ತು ಊಟ ಕೊಟ್ರತ್ತಂದ್ರೆ ಏನ್ರಿ ಏಸು ದಿವ್ಸ ಬೇಕು ಆಸು ದಿವ್ಸ ಅವ್ರ ಮನಿನೇ ಕಟ್ಟೋದು. ಲಚ್ಚಣ ಸಿದ್ದಪ್ಪ ಮಹಾರಾಜರು ಹಾಗೇನೆ, ಅವನು ಯಾರ ಬಲ್ಲಿ ರೊಕ್ಕ ತೊಗೊಂಡಿಲ್ಲ, ಜಂತಿ ಕೆಲಸ ಮಾಡಿದ್ರೆ ರೊಕ್ಕನೇ ತೊಗೊಂಡಿಲ್ಲ. ಅವರು 3 ಹೊತ್ತು ಊಟ ಏನ್ರಿ ಬಿಟ್ರಿ ಅಂದ ಇದೇನಂತೀವಿ ಗಾಂಜಾ ಕೊಟ್ರೆ ಸಾಕು ಅವ್ರ ಮನಿದೆ ಅಂದು ಜಂತಿ ಇದು ಮಾಡವು. ಅಂಥವ್ರು ಇವರೆಲ್ಲ ಇವ್ರು ರೊಕ್ಕಕ್ಕಾಗ್ಯಂದ ಆಸೆ ಪಟ್ಟವರಲ್ಲ, ಬಂಗಾರಕ್ಕಾಗ್ಯಂದ ಆಸೆ ಪಟ್ಟವರಲ್ಲ. ಏನ್ರಿ ಕನ್ನೊಳ್ಳಿ ದೊಡ್ಡಪ್ಪ ಮಹಾರಾಜರು ಹಿಂಗೆ ಇಷ್ಟುದ್ದ ಚಿಲಿಮಿ ನನ್ನ ನಮ್ಮಲ್ಲಿ ಜಗಲಿ ಗದಿಗೆ ಮ್ಯಾಗ ಅದ ಮಡ್ದಾಗ. ಏನ್ರಿ ಆ ಇಟ್ಟುದ್ದು ಚಿಲಿಮಿ ಹಿಂಗೆ ಒಂದು ಸಾರಿ ಒಂದೇ ದುರಿಗೆ ಜೊಗ್ಗಿ ಬಿಟ್ರೆ ಹಿಂಗೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಬೀಳ್ತಿತ್ತ. ಏನ್ರಿ ಮುಂದೆ ಬ್ಯಾಟ್ರಿ ಬೆಳಕು ಬಿದ್ದಂಗೆ ಅಂದ್ರೆ ಬೀಳ್ತಿತ್ತು. ಒಂದೇ ದುರಿಗೆ ಅಂದ್ರೆ ಜಗ್ ಹಿಂಗೆ ಕೈಯಾಗ ಹೊಡೆದ್ರೆ ಅವ್ರು ಸೇದಿರ್ತಕ್ಕಂಥ ಗಾಂಜಾದ ಪುಡಿಯ ನಿತ್ತಲ್ಲ ಅದೆಲ್ಲ ಬಂಗಾರದ ಹಾಕಿತ್ತ, ಮಕ್ಕಳಿಗೆಲ್ಲ ಕೊಡ್ತಿದ್ರತ್ತ. ಏನ್ರಿ ಬಂಗಾರ ಹಾಕಿತ್ತದ ಬೂದಿ. ಅಂಥ ವ್ಯಕ್ತಿ ದೊಡ್ಡಪ್ಪ ಮಹಾರಾಜರು. ಯಾವಾಗ ನಿಮಗೊಂದು ಆಶ್ಚರ್ಯ ಹೇಳ್ತೀನಿ, ದೊಡ್ಡ ಮತ್ತು ಗುರುಲಿಂಗನ ಇಲ್ಲೇ ಬಾವಿ ಅದ, ಸ್ನಾನ ಮಾಡ್ತೀನಿ, ನೀವು ಹೋಗಿ ಅಂದ ಭಿಕ್ಷೆ ಬಿಡ್ಕೊಂಡು ಬಾ. ಹೂನಪ್ಪ ತಿಳ್ಕೊಂಡಂದು ಇವ ಗುರುಲಿಂಗಪ್ಪ ಮಹಾರಾಜ್ ವಾದನ. ಯಾವಾಗಿಂದ ಹೋಗೋದ್ರೊಳಗೆ ಒಂದಿನೇ ಮನೆಗೆ ಹೋಗ್ಬೇಕು ಅನ್ನೋದ್ರಾಗ ಆ ಮನೆ ಶೃಂಗಾರ ಮಾಡಿದರು. ಇಡೀ ಮನೆಗೆ ಅಂದ ತಳಿರು ತೋರಣ ಕಟ್ಟ್ಯಾರ, ಬಾಳೆ ದಿಂಡು ಕಟ್ಟ್ಯಾರ, ತೆಂಗಿನ ಗರಿ ಅದು ಕಟ್ಟ್ಯಾರ. ಅವ್ರ ಮನೆಗೆ ಏನೋ ಕಾರ್ಯಕ್ರಮ. ಯಾವಾಗಿಂದ ಏನೋ ಕಾರ್ಯಕ್ರಮ. ಮತ್ತು ಇವನು ಸಾಧು, ದೊಡ್ಡಪ್ಪ ಮಹಾರಾಜನು ಕೂಡ ಸಾಧುನೇ. ಯಾವಾಗಿಂದ ಇವ ಏನು ಮಾಡ್ದ, ನೇರವಾಗಿ ಅಂದ ಅವ್ರ ಮನೆ ಮುಂದೆ ಹೋಗಿ ನಿಂತು ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದಿ ಎತ್ತುಕೊಂಡು ಅಂದಾಗ ಅವಾಗಿಂದ ಮನೆ ಎದುರಿಗೆ ಅವಾಗ ಮನೆ ಗೌಡ ಕಟ್ಟಿಗೆ ಅಂದ ಕುಂತಿದ್ದ, ಮನೆಗೆ ಹೆಂಡತಿ ಕರೆದ. ಅಂದರೆ ಇವತ್ತು ಕಾರ್ಯಕ್ರಮದ ಅವ್ರ ಮನ್ಯಾಗ ಹೋಳಿಗೆ ಮಾಡಿದ್ರು. ಯಾವಾಗಿಂದ ಹೋಳಿಗೆ ಮಾಡಿದ್ರು ಆ ಮನೆಯಾಗಿರ್ತಕ್ಕಂಥ ತನ್ನ ಹೆಂಡತಿಗಿಂದ ಕರೆದ, ಏನ ಇಲ್ಲಿ ಬಾ ಇಲ್ಲಿ ಸುರುವಿಗಿಂದ ಯಾರೋ ಸಾಧು ಬಂದಾರ, ಮತ್ತು ಹೆಂಗೂ ಮನೆಗಿಂದ ಕಾರ್ಯಕ್ರಮ ಅದ, ಇನ್ನೂ ಜಂಗಮನ ಉಣ್ಣಕ್ಕೆ ಅಂದ ಲೇಟ್ ಹಾಕದ, ಅದಕ್ಕೆ ಮೊದಲು ಮಾಡಿದ್ದಂದು ಹೋಳಿಗೆ ನಿತ್ತಲ್ಲ ಅದನ್ನು ತಂದು ಸಾಧುಗೆ ನೀಡತ್ತೆ ತಿಳ್ಕೊಳೋದು. ಒಂದು ಹೋಳಿಗೆಯನ್ನು ಮಾಡಿದಲ್ಲ ಅದು ತಂದು ಸಾಧುಗೆ ನೀಡತ್ತೆ ತಿಳ್ಕೊಳೋದು. ಹೂನ್ರಿ ಎತ್ತಿಕೊಂಡಂದು ಪಾಪ ಸುಡ ಹೋಳಿಗೆ ತಂದು ಗುರುಲಿಂಗ ದೊಡ್ಡಪ್ಪ ಮಹಾರಾಜನ ಜೋಳಿಗೆಗೆ ಹಾಕಿದ್ರು. ಅದನ್ನು ನೋಡ್ದವ ಸುಡ್ತಿತ್ತು ಹೋಳಿಗೆ. ದೊಡ್ಡಪ್ಪ ಮಹಾರಾಜ ಅಂದ, ಇದು ಹಿಂಗೆ ಇನ್ನೊಂದು 4 ಮನೆ ತಿರುಗಾಡೋದ್ರಾಗ ಇದು ಹೋಳಿಗೆ ಆರ್ತದ, ಯಾಕಂದ್ರೆ ಅಪ್ಪ ಹಸ್ತ ಕುಂತಾನ. ಅದಕ್ಕೆ ಇದೊಂದು ಹೋಳಿಗೆ ನೀಡಿ ಆಮೇಲಿಂದ ಮತ್ತು 4 ಮನೆಗೆ ಅಂತ ಹೋದ್ರೈತೆ ತಂದು ಅದು ಸುಡ ಹೋಳಿಗೆ ತೊಗೊಂಡು ಜೋಳಿಗೆ ತೊಗೊಂಡು ಓಡಿ 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 ಏನ್ರಿ ಗುರುಗಳು ಇದ್ದ ಜಾಗಕ್ಕಿಂತ ಬಂದು ಕುಳಿನಪ್ಪ ಯಾಕೋ ಇಡಿ ಜಲ್ದಿ ಬಂದೆಲ್ಲ ದೊಡ್ಡ ಅಂದರು. ಇಲ್ಲಪ್ಪ ಸುಡ ಹೋಳಿಗೆ ಅದ, ಅದಕ್ಕೆ ಇದು ಮತ್ತೆ 4 ಮನೆ ತಿರುಗಾಡ್ಲಕತ್ತಂದ್ರೆ ಅದು ಆರಿಬಿಡ್ತದ, ಅದಕ್ಕೆ ನೀ ಇದೊಂದು ಹೋಳಿಗೆ ಊಟ ಮಾಡ್ಯಪ್ಪ, ನೀ ಊಟ ಮಾಡು, ಮತ್ತೆ ನಾ ಹೋಗಿ ಬರ್ತೀನಿ. ಆಯ್ತು ತಿಳ್ಕೊಂಡೊಂದು ಅವರು ಪ್ರಸಾದ ಬಟ್ಟಲ್ದಾಗ ಗಂಗಾಳದಾಗ ನೀಡಿದ್ರು. ಅದೊಂದು ಹೋಳಿಗೆ ಊಟ ಮಾಡಿದ್ರು ಶಂಕರಲಿಂಗ ಸ್ವಾಮಿಗಳು. ಯಾವಾಗಿಂದ ಅದೊಂದು ಹೋಳಿಗೆ ಊಟ ಮಾಡಿದ್ರು ಮಾಡಿದ ಕೂಡಲೇ ನಾ ದೊಡ್ಡ ಅಂದರು. ಯಪ್ಪ ಅಂದ, ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತದ ನೋಡುವ ಮಗನ ಅಂದ. ನೋಡ್ರಿ ಇದು ಅಂದ್ರೆ ಯಾವುದು ಶರೀರ ರೀ, ನನಗೆ ಇನ್ನೊಂದು ಹೋಳಿಗೆ ಬೇಕಲ್ಲಿಲ್ಲ. ಮಾತಿನೊಳಗೆ ಅಂದ ಭಾಳ ವ್ಯತ್ಯಾಸ ಅದ. ಕಲ್ಪನೆ ಇರಲಿ ಮಗ, ನನಗೆ ಬೇಕು ಅಂತ ತಿಳ್ಕೊಂಡ್ರೆ ತಪ್ಪಾಗದ.
ಇದಕ್ಕೂ ಬೇಕು ಹೊತ್ತುಕೊಂಡ ಇದೇ ಬೇರೆ ನಾನೇ ಬೇರೆ ಈ ಶರೀರ ಬೇರೆ ನೋಡ್ರಿ ಅವ್ರ ಕಲ್ಪನೆ ಅಂತದ ಮಾತಾಡೋದ್ರೊಳಗೂ ಕೂಡ ಪರ್ಯದ ಏನ್ರಿ ನನಗೆ ಇನ್ನೊಂದು ಹೋಳಿಗೆ ಬೇಕು ನೋಡು ಹೊತ್ತುಕೊಂಡ್ರ ಇದು ಅರ್ಥ ಅಪಾರ್ಥಕ್ಕದ ಆದ್ರೆ ಇದಕ್ಕೆ ಬೇಕಾಗ್ಯದ ಹೋಳಿಗೆ ಎತ್ತಿಕೊಂಡದು ಯಾಕೋ ದೊಡ್ಡ ಇನ್ನೊಂದು ಹೋಳಿಗೆ ಬೀಳ್ಲಕತ್ತದ ನೋಡು ಈ ಶರೀರ ಅಂದ್ರೆ ಯಪ್ಪ ನೀ ಚಿಂತೆ ಮಾಡ್ಬೇಡಿ ಹಿಂಗೆ ವಾದವ್ ಹಿಂಗೆ ಬರ್ತೀನಿ ಎತ್ತಿಕೊಂಡು ವಾದ ಹೋಗಿ ಅವ್ರ ಮನೆ ಮುಂದೆ ನಿಂತ ಹೋಗಿ ಮತ್ತು ಅವ್ರ ಮನೆ ಮುಂದೆ ನಿಂತು ಭಿಕ್ಷಾಂದೇಹಿ ಅಂದ. ಯಾವಾಗಿಂದ ಭಿಕ್ಷಾಂದ ಎತ್ತುಕೊಂಡು ಅಂದಾಗ ಅವಾಗ ಅವ ಮನೆ ಮಾಲಕ ನೋಡ್ದ, ನೀ ಅಗಳೆ ಬಂದವನೆಲ್ಲ ನೀ ಸಾಧು ಅಂದ. ಹೌದಪ್ಪ ಹೌದು ಮಗನ ಏನೋ ಸುರುವಿಗೆ ಬಂದಿದೆ ಎತ್ತುಕೊಂಡಂದು ಒಂದು ಹೋಳಿಗೆ ನೀಡಿದ್ರ ರುಚಿ ಹತ್ತಂದ ಮತ್ತೆ ಅಂದ ನನ್ನ ಮನೆಗೆ ಬಂದ್ರೆ ನಿನಗೆ ಹಂಗೆ ನೀಡ್ತಾರೋ ಮಗನ ನೀಡಂಗಿಲ್ಲ ನಡಿ ಅಂದ. ಇಲ್ಲಪ್ಪ ಹಂಗೆ ಮಾಡಕ್ಕೆ ಹೋಗ್ಬೇಡ, ಗುರು ಎಂದೂ ಬೇಡಲಾರ್ದಂತ ನಮ್ಮಪ್ಪ ಇವತ್ತು ಇನ್ನೊಂದು ಹೋಳಿಗೆ ಬೇಡಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ಕುಡಿಯಪ್ಪ ಅಂದ. ಅವಾಗ ನಮ್ಮ ಮನೆ ಮಾಲಕ ಅಂದ, ಮಗನ ಹಂಗೆ ಕೊಡಂಗಿಲ್ಲ, ಯಾ ಗುರು ಯಾ ಶಿಷ್ಯ ನಿನಗೆ ತಿನ್ನ ಏನ್ರಿ ನೀನೇ ತಿಂದು ಬಂದೆ ಅಂದ. ಮತ್ತೆ ನನ್ನ ಗುರುವಿನ ಹೆಸರು ಹೇಳ್ತೆ, ಯಾ ಗುರು ಯಾ ಶಿಷ್ಯನೋ ಮಗನ ಅಂದ. ಇಲ್ಲಪ್ಪ ನಿಜವಾಗ್ಲೂ ನನ್ನ ಗುರುವಿ ಎಂದೂ ಬೇಡಲಾರಂತ ನನ್ನ ಗುರು ಬೇಡಕತ್ತಾನ, ಅದಕ್ಕೆ ಇನ್ನೊಂದು ಹೋಳಿಗೆ ನೀಡಪ್ಪ, ಇನ್ನೊಂದು ಹೋಳಿಗೆ ನೀಡು. ನೀನು ಗುರುವಿನ ಮೇಲೆ ಅಟ್ಟು ಭಕ್ತಿ ಅನ್ನತಾವ ಮನೆ ಮಾಲಕ. ಹೌದಪ್ಪ ನನಗೆ ಆ ಗುರುವಿನ ಬಿಟ್ಟರೆ ಮತ್ತೆ ಏನೂ ಇಲ್ಲ. ಆಯ್ತು ಮಗನ, ಯಾವಾಗ ನಿನ್ನ ಗುರುವಿನ ಮೇಲೆ ಅಟ್ಟು ಭಕ್ತಿ ಅದಲ್ಲ, ಗುರುವಿಗಾಗಿ ಅಂದ್ರೆ ಹೋಳಿಗೆ ಬೇಡಕತ್ತಿದೆಯಲ್ಲ, ಹಂಗಿತ್ತು ಅಂದ್ರೆ ನಿನ್ನೊಂದು ಕಣ್ಣು ಕಿತ್ತು ಕೂಡ ಒಂದು ಹೋಳಿಗೆ ಕೊಡ್ತೀನಿ ಅನ್ನತ್. ನೋಡ್ರ ಮನೆ ಮಾಲಕ ಯಾವಾಗಂದ್ರೆ ನೀವು ಒಂದು ಕಣ್ಣು ಕಿತ್ತು ಕೊಡು ಒಂದು ಹೋಳಿಗೆ ಕೊಡ್ತೀನಿ ಅಂದ. ದೊಡ್ಡಪ್ಪ ಮಹಾರಾಜ ಅನ್ನತ್ತ, ಯಪ್ಪ ಇದಕ್ಕಿಂತ ಖುಷಿ ಮತ್ತೊಂದು ಏನದ ಅನ್ನತ್ತ. ಏನ್ರಿ ನಾಯಕ ಕಣ್ಣು ಕಿತ್ತು ಕೊಡ್ಲಿಲ್ಲ, ಈಗ ಯಾರೇ ಅಂತೀವಿ ಕೊಡ್ತೀರ ಕಣ್ಣು ಒಂದು ಚೊಮ್ಮೋಗ ಯಪ್ಪ. ಯಾ ಗುರು ಯಾ ಶಿಷ್ಯ ಏನ್ರಿ, ಯಾ ಗುರು ಇಲ್ಲ ಯಾ ಶಿಷ್ಯ ಇಲ್ಲ. ಈಗ ಶಿಷ್ಯರು ಹಂಗೆ ಆಗ್ಯಾರ, ಗುರುಗಳನ್ನ ಹಂಗೆ ಆಗ್ಯಾರ. ಹೇಳಿಲ್ರಿ ಒಮ್ಮೆ ಯಾವನ ಮನೆಗೆ ಅಂದ ಗುರು ಬಂದತ್, ಜಮ್ಕನಿ ಕಂಬಳಿ ಹಾಸಿದ್ರತ್ತು ಪೂಜಾಕ್ಕೆ. ಗುರುವಿನ ಕಣ್ಣು ಜಮ್ಕನಿ ಕಂಬಳಿ ಮ್ಯಾಗ ಕೂತತ್ತು. ಪೂಜೆ ಮಾಡ್ಕೊಳ್ಳೋದು ಬಿಟ್ಟು ಮಂತ್ರ ಅನ್ನೋದು ಬಿಟ್ಟು ಜಮ್ಕನಿ ಹಾಸಕ್ಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು, ಜಮ್ಕನಿ ಹಾಸಕ್ಕಾಯ್ತು, ಕಂಬಳಿ ಹೊಚ್ಕೊಳಕಾಯ್ತು. ಅವ ಶಿಷ್ಯ ಅಂದ, ಯಪ್ಪೋ ನಾನು ಗುರುವಿನ ಕಣ್ಣು ಜಮ್ಕನಿ ಕಂಬಳಿ ಮೇಲೆ ಬಿದ್ದದಲ್ಲ. ಅವ ಅನ್ನತ ಅವ್ರು ಎತ್ತ ಕುದುರೆ ಮ್ಯಾಗ ಬಂದಿದ್ರು ಅವರು. ಇವ ಶಿಷ್ಯ ಚಲೋ ಮಾಡ್ದ, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು, ಎತ್ತು ಓಡ್ಲಕ್ಕಾಯ್ತು, ಕುದುರೆ ಕುಂದ್ರಲಕ್ಕಾಯ್ತು. ಇವ ಗುರು ವಿಚಾರ ಮಾಡೋದು ಜಮ್ಕನ್ ರೇಟಲ್ಲಿ, ಕುದುರೆ ರೇಟಲ್ಲಿ, ಏನ್ರಿ ಎತ್ತಿನ ರೇಟಲ್ಲಿ, ಕಂಬಳಿ ರೇಟಲ್ಲಿ. ಇದು ಭಾಳ ಇದು ಹಾಕದ. ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿಂದು ನನಗೆ. ಅವ ಗುರು ಸುಮ್ಮ ಬಿಡಲಿಲ್ಲ. ಅವನು ಅಂದ ಶಿಷ್ಯ ಅವಾರು ಯಾಕೆ ಸುಮ್ಕೋತಾನೆ, ಗುರು ಏನಂದ, ನಂದು ನನಗೆ ಇರಲಿ, ನಿಂದು ನಿನಗೆ ಇರಲಿ, ನಂದು ನನಗೆ ಇರಲಿ, ನಿನಗೆ. ಅವ ಶಿಷ್ಯ ಅಂದ, ಹಂಗೆ ಬಂದ್ರೆ ಹಂಗೂ ಸೈ, ಹಿಂಗೆ ಬಂದ್ರೆ ಹಿಂಗೂ ಸೈ. ನಮಗೇನು ಏನ್ರಿ, ಈಗಿನ ಕಾಲದ ಗುರು ಶಿಷ್ಯರು ಯಾವನೊಬ್ಬ ಬೆಳ್ಳಿ ಪಾತ್ರಕ್ಕೆ ತಂದು ಭಕ್ತರ ಮನೆಗೆ ಇಟ್ಟಿದ್ನಂತ. ಶಿಷ್ಯ ಒಂದು 8 ದಿವಸ ನಾ ಊರಿಗೆ ಹೋಗ್ತಾನೆ, ನಿನ್ನ ಮನೆ ಅಲ್ಮರೆಗಳು. ಹ್ಞೂ ಯಪ್ಪ ತೊಗೊಂಡು ಇದು ಅಲ್ಮರೆಗೆ ಇಟ್ಟುಕೊಳ್ಳಿ. ದಿನ ಗುರುವಿಗೆ ಅಂದ ಏನು ಬೇಡ್ತಾನದೆಲ್ಲ ಮಾಡ್ತೀನಿ ಸಾವ, ಏನು ಬೇಡ್ತಾನದ ಮಾಡ್ತೀನಿ ಸಾವ. ಅವ ಅಂದ್ರಂದ, ಇವತ್ತು ಅಡಿಗೆ ಭಾರಿ ಆಗಿತ್ತು ನೋಡು ಮಲ್ಲಣ್ಣ ಅಂದ್ಕೊಳ್ಳೇನ. ಯಪ್ಪ ನಂದೇನದೇ ಅಪ್ಪ, ಎಲ್ಲ ನಿನ್ನ ಪಾದ ಪುಣ್ಯನ, ಹಂಗೆ ಮಾಡ್ತ ಎಲ್ಲ ನಿನ್ನ ಪಾದ ಪುಣ್ಯ. ಕಡೆಗೆ 15 ದಿವಸ ಆದ ಬಳಕೆ ಅಂದ, ನಾನು ನಡಿತೀನಿ ಪಾ, ಇನ್ನು ಮಡದ ಕಡೆ ಯಾರು ಇಲ್ಲ, ನಡಿತೀನಿ ಇನ್ನು ಅವು ನಾ ಪಾದರಕ್ಷೆ ಇಡ್ಲಾಕ್ ಕೊಟ್ಟಿದ್ದಲ್ಲ ಕೊಡೋನು. ಯಪ್ಪ ಬಂದ ನಾ ದಿನ ಹೇಳ್ತಿದ್ನೇಲೆ, ಏನು ಹೇಳ್ತಿದ್ದಿ, ಎಲ್ಲ ನಿನ್ನ ಪಾದ ಪುಣ್ಯ. ಮತ್ತು ಪಾದ ಪುಣ್ಯ ಅಂದ್ರೆ ಏನು ಒಂದವ, ಅವೇ ಮಾರಿನಿ ತಂದು ನಿನಗೆ ಮುಣಿಸ್ಲಾಕತ್ತೀನಿ ಅಂದವ. ಗುರುವಿನ ಪಾದರಕ್ಷೆನೇ ಮಾರಿ ಬಂದು ಮುಣಿಸವ್ರ, ಕಣ್ಣು ಕೊಟ್ಟತ್ತು ಮುಣಿಸವ್ರದ ಏನ್ರಿ. ಯಾವನೊಬ್ಬ ಲಿಂಗ ದೀಕ್ಷೆ ಮಾಡ್ಕೊಂಡಿನಂತ. ಲಿಂಗ ದೀಕ್ಷೆ ಮಾಡ್ಕೊಳಗ ಅನ್ನಿಸ್ತಾರಿಲ್ರಿ ಏನ್ರಿ, ಹೇಳ್ತಾರಿಲ್ಲ, ನಿನ್ನ ತನು ಮನ ಧನ ಗುರುವಿಗೆ ಅಂದ ಅರ್ಪಣೆ ಮಾಡಿ ಎತ್ತಿಕೊಂಡು ಅನ್ನು ಗುರುಗಳು ಅನ್ನಿಸಿದ್ರು ಅಂದ ಬಳಕ ಅಂದ. ಮುಂದೆ ಅವನಿಗೆ ಲಿಂಗ ದೀಕ್ಷೆ ಮಾಡಿದ್ರು, ಎಲ್ಲ ಆಯಿತು. ಮುಂದೆ ಒಂದು 5-6 ತಿಂಗಳು ಬಿಟ್ಟು ಏನು ಲಿಂಗ ದೀಕ್ಷೆ ಮಾಡ್ಕೊಂಡಿದ್ದ ಗುರು ಉಪದೇಶ ತೊಗೊಂಡಿದ್ದಲ್ಲ, ಅವನು ಹೊಲ್ದಾಗ ಹುಣಸಿ ಗಿಡ ಇತ್ತು. ಪಾಪ ಗುರುಗಳು ಮಠಕ್ಕೆ ಅಂದ ಹುಣಸಿಕಾಯಿ ಬೇಕತ್ತಂದು ಅವನು 4 ಹುಣಸಿಕಾಯಿ ಕಡ್ಕೊಂಡ್ರೈತತ್ತ ಗಿಡ ಹತ್ಯಾರ. ಇವ ಶಿಷ್ಯ ಕೆಳಗೆ ಬಂದ ಯಾವ ಒಲೆ ಅವ ಅನ್ನ. ನಾಯಿನೋ ನಿನ್ನ ಗುರು, ಯಾವ ಗುರು ಒಲೆ ಅಂದ. ನಿನಗೆ ಉಪದೇಶ ಮಾಡಿದ ಗುರು, ನೀ ಉಪದೇಶಕ್ಕೆ ಮಾಡಲಿಕ್ಕೆ ಏನಕ್ಕೆ ಮಾಡ, ಮೊದಲು ಕೆಳಗೆ ಮಾನಿ ಅಲ್ಲೋ. ನೀ ಮತ್ತು ಉಪದೇಶ ಮಾಡಕ್ಕೆ ಹೇಳಿದಿಲ್ಲ, ತನು ಮನ ಧನ ಎಲ್ಲ ನಿನಗೆ ಕೊಡ್ತೀನಿ ಅಂತ ಹೇಳಿದಿಲ್ಲ. ಹೌದು, ತನು ಮನ ಧನ ಕೊಡ್ತೀನಿ ಅಂತೇಳಿ, ಹುಣಸಿಕಾಯಿ ಕೊಡ್ತೀನಿ ಅಂತ ಹೇಳಿನ. ತನು ಮನ ಧನ ಕೊಡ್ತೀನಿ ಅಂತೇಳಿ, ನಾನು ಹುಣಸಿಕಾಯಿ ಕೊಡ್ತೀನಿ ಅಂತ ಹೇಳಿನಿ. ನೀ ಹಿಂಗೆ ನೀ ಹುಣಸಿಕಾಯಿ ಮೆಣಸಿನಕಾಯಿ ಅಂತೇಳಿ ಬಂದೇನು ಉಪದೇಶ ಬೇಡ ಏನು ಬೇಡ, ನಿಂದು ನೀ ತೊಗೊಂಡು ಹೋಗಂತವ. ಏನ್ರಿ ಇಂಥ ಗುರು ಶಿಷ್ಯರು ಅವತ್ತಿನ ದಿನಮಾನದಾಗ ನೋಡ್ರಿ. ಅವ ಗುರುಲಿಂಗಪ್ಪ ಮಹಾರಾಜ ದೊಡ್ಡಪ್ಪ ಮಹಾರಾಜ ಅಂದ ಖುಷಿ ಪಟ್ಟತ್ಯಪ್ಪ. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಏನದ ಏನ್ರಿ, ಗುರುವಿಗಾಗಿ ಮೀಸಲಾಗಿರ್ತಕ್ಕಂಥ ಶರೀರ ಏನ್ರಿ, ಗುರುವಿಗಾಗಿ ಅಂದ ಒಂದು ಕಣ್ಣು ಅರ್ಪಣೆ ಹಾಕದ ತಿಳ್ಕೊಂಡ್ರ ಇದಕ್ಕಿಂತ ಮತ್ತೊಂದು ಸೌಭಾಗ್ಯ ಇಲ್ಲಪ್ಪ. ಆಯ್ತಪ್ಪ ನಿನ್ನ ಮನೆಗೇನ್ರಿ ಏನ್ರಿ ಇತ್ತಂತ ನಾ ಕಣ್ಣು ಕೊಡ್ತೀನಿ ಅನ್ನೋದು.
ಅವ ಮನೆ ಮಾಲಕ ಏನು ಮಾಡ್ದ, ಇದೇನು ಕಣ್ಣು ಕೊಡ್ತದ ತಿಳ್ಕೊಂಡು ಹೋಗಿ ಚಾಕು ತಂದು ಕೊಟ್ಟ. ಯಾವಾಗಿಂದ ಚಾಕು ತಂದು ಕೊಟ್ಟ, ನಗಲಕತ್ತಿದ್ದದ ದೊಡ್ಡಪ್ಪ ಮಹಾರಾಜ ನಕ್ಕೊಂತಂದ ಏನು ಮಾಡ್ದ, ಆ ಕಣ್ಣಾಗೆ ನಿಂಗೆ ಚಾಕು ಚುಚ್ಕೊಂಡು ಆ ಕಣ್ಣಿನ ಗುಡ್ಡಿನ ಕಿತ್ತಂದ ಅವನು ಗೌಡನ ಕೈ ಕೊಟ್ಟ. ಅವ ಅಂದ, ಬುದ್ಧಿಗಿದ್ದು ಎಲ್ಲಿಟ್ಟಿದೆ ಅಂದ ಅವ ಗೌಡ. ಯಾ ಗುರು ಯಾ ಶಿಷ್ಯನೋ ಯಾರ ಸಲುವಾಗಿ ಯಾಕೆ ಕಣ್ಣಾಗ ಕಳ್ಕೊಳಕತ್ತಿ ಹುಚ್ಚು ಕೊಟ್ಟು? ಹುಚ್ಚು ಸಾಧು, ಹಿಂಗಾದ್ರೆ ನೀನು ಜೀವನ ಮಾಡೋಕ್ಕಾಗಂಗಿಲ್ಲ. ಯಪ್ಪ ನೀವು ಯಾವ ಮಾತಾಡ್ಬೇಡ, ಮೊದಲು ನನ್ನ ಗುರು ಅಂದ ಹಸ್ತು ಕೂತಾನ, ಎಂದೂ ಬೇಡದಂತ ನನ್ನ ಗುರು ಇವತ್ತು ಇನ್ನೊಂದು ಹೋಳಿಗೆ ಕೇಳಕತ್ತಾನ, ಅದಕ್ಕಿಂದ ಇನ್ನೊಂದು ಹೋಳಿಗೆ ನೀಡಪ್ಪ ಅಂತಂದಾಗ ಗಾಬರಿಯಾಗಿ ಗೌಡ ಅಂತಾನೆ, ಇವನಿಗೆ ಇನ್ನೊಂದು ಸುಡ ಹೋಳಿಗೆ ತಂದು ನೀಡತ್ತಂದ. ಆ ಜೋಳಿಗೆಗಂದ ನೀಡಿಸ್ಕೊಂಡು ಓಡೋಡಿ ಬಂದ, ಒಂದು ಕೈ ಅಂದ ಕಣ್ಣಿಗೆ ಹಚ್ಕೊಂಡ ಓಡೋಡಿ ಬಂದ. ಬರೋದ್ರಾಗಂದ ಯಾಕೆ ಹೋದೊಡೆ ಲೇಟ್ ಆಯ್ತಲ್ಲ, ಇಲ್ಲಪ್ಪ ಅದು ಸುಡಾದು ಮಾಡಕತ್ತಿದ್ರ ಅದಕ್ಕೆ ಲೇಟಾಗಿ ಮಾಡೇ ಕೊಡ್ತೀನಿ ಎತ್ತುಕೊಂಡಂದ್ರು, ಅದಕ್ಕೆ ಅಂದ ಲೇಟಾಗಿ ಅದು ಎತ್ತುಕೊಂಡಂದ. ಮತ್ತು ಅದೊಂದು ಹೋಳಿಗೆ ಅಂದ ನೀಡಿ ಅಂದ ಇದ್ರ ಕೂತಿಂದ ಉಣಿಸದ ಬಳಕೆ ಅಂದ ಸುಮ್ಮಿರ್ಬೇಕಿಲ್ಲ ಶಂಕರಲಿಂಗ ಸೇವೆಗಳು ದೊಡ್ಡ ಅಂದರು. ಏನಪ್ಪ ಅಂದ, ಯಾಕೋ ಇನ್ನೊಂದು ಕೇಳಕತ್ತದ ಮಗನ ಭಾಳ ರುಚಿಯಾಗಿ ಹೋಳಿಗೆ ಅಂದ. ಯಾಕೋ ಇದು ಇನ್ನೊಂದು ಹೋಳಿಗೆ ಕೇಳಕತ್ತದ ಎತ್ತುಕೊಂಡಂದಾಗ, ಯಪ್ಪ ನೀ ಚಿಂತೆ ಮಾಡಬೇಡ, ಹಿಂಗೆ ಹೋದವನೇ ಹಿಂಗೆ ಬರ್ತೀನಿ ಎತ್ತುಕೊಂಡನು. ಮತ್ತು ಓಡೋಡಿ ಬಂದ, ಒಂದು ಕಣ್ಣು ಕೊಟ್ಟು ಬಂದಾನ. ಯಾವಾಗಂದ ಓಡಾಡಂದ ಅದೇ ಮನೆಗೆಂದ ಬಂದು ಭಿಕ್ಷಾ ಅಂದಿ ಅಂದ. ಅವ ಮನೆ ಮಾಲಕಂತಾನ, ಯಾರಿಗಾಗಿ ಅಂದ ಯಾಕೆ ಕಣ್ಣು ಕಳ್ಕೊತ್ತೆ ಹುಚ್ಚುಗೊಡಿಸೋದು, ಸುಮ್ಮ ಹೋಗು ಏನ್ರಿ ನೀ ಸುಮ್ಮ ಹೋಗತ್ತಂದು. ಇಲ್ಲಪ್ಪ ಈಗ ಇದೊಂದು ಕಣ್ಣು ಕುಡೋಕೆ ಬಂದಿನ ನಮ್ಮ ಅಪ್ಪಗೆ ಅಂದ ಇನ್ನೊಂದು ಹೋಳಿಗೆ ಕುಡಿಯಬೇಕು ನೀ ಎತ್ತುಕೊಂಡನು. ಯಾವಾಗಂದ ಅವ ಕೇಳೋದಕ್ಕಿಂತ ಮೊದಲೇ ಇವ ಕಣ್ಣು ಕೆತ್ತಿ ಅವನು ಕೈಯಾಗ ಕೊಟ್ಟನತ್ ದೊಡ್ಡಪ್ಪ ಮಾರದ್ರಿ. ಯಾವಾಗಿಂದ ಕಣ್ಣು ಕಿತ್ತಂದ ಕೈಯಾಗಿಂದ ಕೊಟ್ಟ, ಅವ ಗೌಡನ ಗಾಬರಿಯಾಗಂದ ಒಂದು ಬೇಡ 2 ಹೋಳಿಗೆ ನೀಡಿ ಅವನಿಗೆ ಎತ್ತುಕೊಳೋದು. ಯಾವಾಗಿಂದ 2 ಹೋಳಿಗೆ ನೀಡಿದ್ರು, ಅದನ್ನು ತೊಗೊಂಡಂದ 2-3 ಸರಿ ತಿರುಗಾಡಿದ್ನಲ್ಲ, ದಾರಿ ಗೊತ್ತದಂಗೆ ಆಗಿತ್ತು. ಕೈಯಾಡ್ಸ್ಕೊತ ಗುರುವಿನ ಹತ್ರ ಬಂದ. ಬರೋದ್ರಾಗಂದ ಗುರುಗಳು ಗಂಗಾಳ ಇಟ್ಕೊಂಡು ಕುಂತಿದ್ರು. ಯಾವಾಗಿಂದ ಗುರುವಿನ ಎದುರಿಗೆ ಅಂದ ಜೋಳಿಗೆ ಇಟ್ಟಂದ 2 ಕೈಯಿಂದ ಕಣ್ಣಿಗೆಂದ ಹಿಡ್ಕೊಂಡಂದ ಕುಂತ. ಏನ್ರಿ ಗುರುವಿನ ಎದುರಿಗೆ ಅಂದ ಜೋಳಿಗೆ ಇಟ್ಟ 2 ಕೈಯಿಂದ ಕಣ್ಣಿಗೆಂದ ಹಿಡ್ಕೊಂಡು ಕುಂತ. ಅವಾಗಿಂದ ಶಂಕರಲಿಂಗ ಸೇವೆಗಳು ಕೇಳಿದ್ರು, ದೊಡ್ಡ ಮತ್ತು 2 ಕಣ್ಣಾಕೆ ಮುಚ್ಕೊಂಡಿದ್ದೆವು ಅಂದರು. ಯಪ್ಪ ಎಂದೂ ಬೇಡಲಾರ್ದ ಜೀವ, ಎಂದೂ ಬೇಡಲಾರ್ದ ನಮ್ಮ ಅಪ್ಪ ಇವತ್ತು ಬೇಡಿ ಬಗೆಸಿಂದ ಹೋಳಿಗೆ ಉಣ್ಣಾಕತ್ಯಲ್ಲ, ಅದಕ್ಕೆ ಈ ಪಾಪಿ ಕಣ್ಣುಗಳು ನೋಡಿ ಎಲ್ಲಿ ನಿನಗೆಂದ ದೃಷ್ಟಿ ಆದಿತ್ತು, ನೆದರಾದಿತ್ತು, ನಿನ್ನ ಹೊಟ್ಟಿಗಿಟ್ಟಿ ಕಡ್ದಿತ್ತ ತಂದು ಅದಕ್ಕೆ ನಾನು ಮುಚ್ಕೊಂಡು ಕೂತೀನಪ್ಪ ಅಂದ. ನೋಡ್ರಿ, ಅದಕ್ಕೆ ನಾನು ಕಣ್ಣುಗಳು ಮುಚ್ಕೊಂಡು ಕೂತೀನಿ. ಯಾವ ಅಲ್ಲಿಲ್ಲ ದೊಡ್ಡಪ್ಪ ಮಹಾರಾಜ ಅಲ್ಲಿಲ್ಲ, ನಿನ್ನ ಸಲುವಾಗಿ ಹೋಮರಯ್ಯ ಏನ್ರಿ ಹೋಳಿಗೆ ಸಲುವಾಗಿ ಅಂದ್ರೆ 2 ಕಣ್ಣು ಕೊಟ್ಟರದ ಹೋಳಿಗೆ ತಂದಿನ ಎತ್ತುಕೊಂಡದ ಅಲ್ಲಿಲ್ಲ. ಏನಂತಾನ ಎಂದೂ ಬಯಸಿ ಬೇಡಲದೆ ಏನ್ರಿ ಉಣ್ತಕ್ಕಂಥ ಗುರು ಇವತ್ತು ನೀನಾಗಿನಿಂದ ಬೇಡಿ ಇವತ್ತು ಹೋಳಿಗೆ ಉಣ್ಣಾಕತ್ತಿದೆಯಲ್ಲ, ಅದಕ್ಕೆ ಈ ಕಣ್ಣುಗಳನ್ನು ನೋಡಿ ಎಲ್ಲಿ ನೀನು ಹೊಟ್ಟಿಗಿಟ್ಟಿ ಕಡ್ದಿತ್ತು, ಎಲ್ಲಿ ನಿನಗೆ ನೆದರಾಗಿತ್ತಪ್ಪ, ಅದಕ್ಕಿಂದ ಕೈ ಅಂದ ಕಣ್ಣಿಗೆ ಹಚ್ಕೊಂಡು ನೀನು ಎತ್ತಿಕೊಂಡು. ಶಂಕರಲಿಂಗ ಶಿವಗಳು ಅಂದ್ರತ, ಹುಚ್ಚ ನಿಂದಿನ ಹೆಂಗೆ ನೆದರಾಕದಲೇ ನನಗೆ, ನೀ ಯಾರು ಸೇವಾ ಮಾಡ್ತೀಯಲ್ಲ, ನೀ ತಾಯಿ ಇದ್ದಂಗೆ ಹೋ ಮಗ. ನೋಡ್ರಿ ಗುರುಗಳು ಏನಂತಾರ, ನನಗೆ ಉಣಿಸ್ತಿದ್ದಿ ತಿನ್ನಿಸ್ತಿ ಅಂತ ತಿಳ್ಕೊಂಡಂದ್ರೆ ನೀ ಬ್ಯಾರೆ ಅಲ್ಲಲೇ, ನನಗೆ ನೀ ತಾಯಿ ಇದ್ದಂಗೆ. ತಾಯಿ ಮಗ ಉಣೋದು ನೋಡಿದ್ರೆ ಎಲ್ಲರೂ ನೆದರ್ ಆಕತ್ತೇನೋ, ಉಂಡಟ್ಟಂದ ಖುಷಿ ಆಕೈತಿಲ್ಲ. ನೀ ಖುಷಿ ಪಡವ ನೀನು, ಆದ್ರೆ ನೀನು ನೆದರು ಮಾಡವಲ್ಲ. ಕೈ ತೆಗಿ ಇಲ್ಲಪ್ಪ ಅಂದ್ರೆ ಗುರುವಿಗೆ ಅಂದ ಕಣ್ಣು ಕೊಟ್ಟು ಬಂದಿನಿ ಎತ್ತುಕೊಂಡಂದು. ಈ ಕಣ್ಣು ಇಲ್ಲಾರ್ದಿಂದ ಹೆಂಗೆ ಗೊತ್ತು ಮಾಡಬೇಕು? ಒಂದು ವೇಳೆ ಇದು ನೋಡಿಬಿಟ್ನಂದ್ರೆ ಉಣದೇ ಬಿಡ್ತಾನೆ ಹೋಳಿಗೆ. ಅದಕ್ಕೆ ಕೈ ಅಂದ ಕಣ್ಣಿಗೆ ಅಂದ ಹಿಡ್ಕೊಂಡು ಕೂತಾನ. ಬಿಡು ದೊಡ್ಡ ಬಿಡು, ಇಲ್ಲಪ್ಪ ನೀವು ಊಟ ಮಾಡಿ ಇದು ನೋಡಬಾರ್ದು, ಪಾಪಿ ಕಣ್ಣುಗಳು ನೋಡಬಾರ್ದಪ್ಪ, ಅದಕ್ಕೆ ನೀವು ಊಟ ಮಾಡತ್ಕೊಂಡು ದೊಡ್ಡಪ್ಪ ಮಾಡಿದೆ ಅಂದ. ಇಲ್ಲಲೇ ನನಗೇನಾಗಂಗಿಲ್ಲ, ನೀ ತಾಯಿ ಇದ್ದಂಗೆ ದೊಡ್ಡಪ್ಪ, ತಾಯಿ ಇದ್ದಂಗೆ, ನೀವು ಕೈ ತೆಗಿ. ಇಲ್ಲಪ್ಪ ನಾ ಕೈ ತೆಗಂಗಿಲ್ಲ, ನೀವು ಊಟ ಮಾಡು. ಯಾವಾಗಂದ್ರೆ ದೊಡ್ಡಪ್ಪ ಮಹಾರಾಜಗ ಶಂಕರಲಿಂಗ ಶಿವಗಳಂದ್ರು, ಮಗನ ದೊಡ್ಡ ನೀ ಕೈ ತೆಗಿಲ್ಲ ಅಂದ್ರೆ ನಾವು ಊಟನೇ ಮಾಡಂಗಿಲ್ಲ ತಗೊಂಡು ಸೆಟ್ಕೊಂಡ್ರು. ಯಾವಾಗ ನೀ ಕಣ್ಣಿಗೆ ಎದ್ದು ಹಿಡಿದಿರ್ತಕ್ಕಂಥ ಕೈ ತೆಗಿಲಿಲ್ಲ ತಗೊಂಡ್ರ ನಾ ಊಟನೇ ಮಾಡಂಗಿಲ್ಲ ತಗೊಂಡಂದಾಗಪ್ಪ, ಈ ನನ್ನಿಂದ ನೀ ಊಟ ಬಿಡಬೇಡಪ್ಪ, ಈಗ ನಾ ಕೈ ತೆಗಿತೀನಿ ಎತ್ತುಕೊಂಡಂದು. ಯಾವಾಗಂದ್ರೆ 2 ಕಣ್ಣಿಗೆ ಅಂದ ಕೈಯನ್ನು ಹಿಡಿದಿದ್ದಲ್ಲ, ಈಗ ಯಪ್ಪ ನಾ 2 ಕೈಯಿಂದ ತೆಗೆದಿನ ಎತ್ತುಕೊಂಡಂದು. ಯಾವಾಗಂದ್ರೆ 2 ಕೈ ತೆಗೆದ ಮೊದಲು ಕಣ್ಣು ಹೆಂಗಿದ್ದು ಹಾಗೆ ಇದ್ದು ಏನ್ರಿ, ಮೊದಲ ಕಣ್ಣು ಹೆಂಗಿದ್ವಲ್ಲ ಹಂಗೆ ಇದ್ದು. ಅವಾಗಿಂದ ದೊಡ್ಡ ಗುರುಲಿಂಗ ಇವತ್ತು ನನ್ನ ಮನಸ್ಸಿಗೆ ತೃಪ್ತಿ ಆಯ್ತು ಮಗನ, ಇವತ್ತು ನಡಿ, ಇವತ್ತು ಸಾಕಿನ್ನ ಮಠಕ್ಕೆ ಹೋಗೋಣ ತಿಳ್ಕೊಂಡೊಂದು ಒಳ್ಳೆ ಅರ್ಧ ದಾರಿಗಿನಿಂದ ಏನ್ರಿ ಬಂತಾಳ ಮಠಕ್ಕಿಂದ ಕರ್ಕೊಂಡು ಬಂದು ಯಾವ ದೊಡ್ಡಪ್ಪ ಗುರುಲಿಂಗಪ್ಪ ಮಹಾರಾಜರಿಗೆ ಏನ್ರಿ ಸ್ವತಃ ಸದ್ಗುರುನಾಥ ಮನಸ್ಸಿಗಿಂದ ಖುಷಿಯಾಗಿ, ಯಾಕಂದ್ರೆ ಪರೀಕ್ಷೆ ಮಾಡ್ತಾರ ಏನ್ರಿ. ಒಬ್ಬ ಗುರುವಿನಿಂದ ಉಪದೇಶ ಪಡಿಬೇಕಾದ್ರೆ ಏನ್ರಿ ಗುರುವಿನಿಂದ ಏನಾದರೂ ಕೂಡ ನಾವು ಪಡಿಬೇಕಾಗಿತ್ತು ಅಂತ ಸುಮ್ಮನೆ ಕೊಡ್ಲಿಕ್ಕಾಗಂಗಿಲ್ಲ ಏನ್ರಿ. ಒಂದು ಕಡೆಗೆ ನಾನು ನಿಮ್ಗೊಂದು ಮಾತು ಹೇಳಿದೆ, ನಾನು ಒಂದು ಕಡೆಗೆ ಭಕ್ತನಾಗಿರ್ತಕ್ಕಂಥ ಗುರುವಿನನ್ನು ಪರೀಕ್ಷೆ ಮಾಡಬೇಕು. ಗುರು ಯೋಗ್ಯ ಅದನ್ನೇನಿಲ್ಲ, ಕಂಡವ್ರಿಗೆ ಅಂದ ಬೀಳೋದ್ರಿಂದ ನಾವು ಏನು ಮಾಡ್ತೀವಿ ಅಂತಕೊಂಡು ಕೇಳಿದ್ರೆ ನಾವು ಅಧರ್ಮೀಯರು ಹಾಕ್ತೀವಿ ಹೊರತಾಗಿ ಧರ್ಮವಂತರಿಂದ ಆಗಕ್ಕಾಗಂಗಿಲ್ಲ. ಆ ಗುರುವಿನನ್ನು ಕೂಡ ಪರೀಕ್ಷೆ ಮಾಡಬೇಕು. ಗುರು ಯೋಗ್ಯ ಅದನ್ನೇನಿಲ್ಲ, ಗುರು ಜ್ಞಾನಿ ಅದನ್ನೇನಿಲ್ಲ, ಗುರು ತಪಸ್ವಿ ಅದನ್ನಿಲ್ಲ ಅನ್ನೋದನ್ನು ಭಕ್ತರು ಗುರುವಿನನ್ನು ಪರೀಕ್ಷೆ ಮಾಡಬೇಕು.
ಏನ್ರಿ ಗುರುನು ಕೂಡ ನಾವು ಭಕ್ತರನ್ನ ಪರೀಕ್ಷೆ ಮಾಡಿನೇ ಉಪದೇಶ ಮಾಡ್ತಾನೆ ಹೊರ್ತಾಗಿ. ಗಡಿಗೆ ಸುಟ್ಟದ ತಂದಾಗನೇ ಅದು ಅಂದ ಯೋಗ್ಯ ಅಲ್ರಿ ನೀರು ತುಂಬಾಕ ಏನ್ರಿ. ಯಾವಾಗಂದ ಮಂತ್ರಾಳ ಶಂಕರಲಿಂಗ ಶಿವಗಳು ಅಂತಾರ ದುಡಿಯ ಬಾ ಇನ್ನ ಬಾ ತಿಕ್ಕೊಂಡೊಂದು ಕರೆದಂದ ಅಪ್ಕೊಂಡು ಏನ್ರಿ ಅವನ ಈಟ್ರ ಸಲುವಾಗಿ ಅಂದ ಎಷ್ಟು ಕಷ್ಟಪಟ್ಟು ದುಡಪ್ಪ ತಿಕ್ಕೊಂಡೊಂದು ಹಿಂಗೆ ಕಣ್ತುಂಬ ನೀರು ತೆಗೆದು ಬಾಲೆ ಸ್ನಾನ ಮಾಡಿ ಬಾ ನಿನಗೆ ಉಪದೇಶ ಮಾಡ್ತೀನಿ ತಿಕ್ಕೊಂಡೊಂದು ಹೋಗಿ ಶಂಕರಲಿಂಗ ಶಿವಗಳು ಸ್ನಾನ ಮಾಡ್ಯಾರ. ಹೋಗಿ ಗದಿಗೆ ಮೇಗಂದ ಕುಂತಾರ. ದೊಡ್ಡಪ್ಪ ಮಹಾರಾಜ ಸ್ನಾನ ಮಾಡ್ಕೊಂಡು ಬಂದು ಎದುರಿ ಕುಂತಾನ. ಏನ್ರಿ ಹೇಳ್ತಾರಲ್ಲ ಬಸವಣ್ಣವರು, ಕೇಳಿರಿ ಒಂದು ವಿಚಿತ್ರವ. ಗುರು ಎಂಬ ಗಂಡನು ಶಿಷ್ಯನೆಂಬ ಹೆಂಡತಿಯು ಹಸ್ತ ಮಸ್ತಕದ ಸಂಯೋಗದ ಕೂಟವ ಕೂಡಲು. ಯಾವಾಗ ಸದ್ಗುರುನಾಥಂದ ನಮ್ಮ ಮಸ್ತಕದ ಮೇಲೆ ಒಂದು ಹಸ್ತ ಅಂತಕ್ಕಂಥ ಇಟ್ಟು ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ ಇಷ್ಟಲಿಂಗ ರೂಪದೊಳಗೆ ನಮ್ಮ ಅಂಗೈ ಒಳಗಂದ ಕೊಡ್ತಾ. ಏನ್ರಿ ಹೇಳ್ತಾರಲ್ಲ ಪರಮಾತ್ಮ ಹೆಂಗದನಂತ ನಿಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ. ಭಾಳ ಮಂದಿಯಿಂದ ನಾವು ತಿಳ್ಕೊಂಡಿವಿ. ಪರಮಾತ್ಮನ ನೋಡ್ರಿ ಏನ್ರಿ ಎತ್ತುಕೊಂಡ್ರೆ ನೀವು ನೋಡಿದ ಪರಮಾತ್ಮನೇ ಬೇರೆ. ನೀವು ನೋಡಿರಲಿಲ್ಲ ಪರಮಾತ್ಮನ. ನೀವು ನೋಡಿದ ಪರಮಾತ್ಮ ಯಾರು ಒತ್ತುಕೊಂಡ್ರ ಜಟ ಬಿಟ್ಟಾನ ಏನ್ರಿ, ಕೊಳ್ಳಾಗ ಹಾವು ಹಾಕ್ಕೊಂಡಾನ, ರುದ್ರಾಕ್ಷಿ ಹಾಕ್ಕೊಂಡಾನ, ಕೈಯಾಗ ಡಮರು ಹಿಡ್ದಾನ, ಒಂದು ಕೈಯಾಗ ಕಮಾಂಡ್ಲ್ ಹಿಡ್ದಾನ, ಹಿಂಗೆಲ್ಲ ನೀವು ನೋಡಿರ್ತೀರಿ. ಆದ್ರೆ ನಾವು ನೋಡಿರ್ತಕ್ಕಂಥ ಪರಮಾತ್ಮ ಅದು ಅಲ್ಲ, ನಮ್ಮ ಒಳಗಿರ್ತಕ್ಕಂಥ ಚೈತನ್ಯನೇ ಪರಮಾತ್ಮ, ಚೈತನ್ಯಾತ್ಮನೇ ಪರಮಾತ್ಮ. ಏನ್ರಿ ಪರಮಾತ್ಮನಿಗೆ ಅಕ್ಕಮದೇವ್ ಹೇಳ್ತಾರಿಲ್ಲ, ರೂಹಿಲ್ಲದ ಕೇಡಿಲ್ಲದ ಚಲುವಂಗ ಅನ್ವಲಿದಿನವ್ವ. ಅಕ್ಕಮದೇವ್ ಹೇಳ್ತಾಳ್ರಿ, ರೂಪಿಲ್ಲ ಆಕಾರ ಇಲ್ಲ ಏನೂ ಇರ್ಲಾರ್ದಂಥ ಅಂಥ ರೂಪವಂತನಿಗೆ ಅದು ನಾವು ಹೊಲ್ದಿನಿ ಎತ್ತುಕೊಂಡು ಹೇಳ್ತಾ. ಅಂದ್ರೆ ಪರಮಾತ್ಮನಿಗೆ ಒಂದು ಆಕಾರ ಇಲ್ಲ, ಪರಮಾತ್ಮನಿಗೆ ಒಂದು ರೂಪ ಇಲ್ಲ. ಹಾಗಂದ್ರೆ ಪರಮಾತ್ಮ ಹೆಂಗೆ ಅದನ್ನು ಹತ್ತುಕೊಂಡದಕ್ಕೆ ಕೇಳಿದ್ರ ಏನ್ರಿ, ಇಲ್ಲಿ ಗುರು ಆಗಿರ್ತಕ್ಕಂಥವ್ರು ಹೇಳ್ತಾರೆ, ಒಂದು ಕಡೆಗೆ ಅಂದ್ರೆ ಬಸವಣ್ಣವ್ರು ಹೇಳ್ತಾರೆ ಹೆಂಗೆ ಅದನ್ನು ಪರಮಾತ್ಮ ಹತ್ತುಕೊಂಡು ಕೇಳಿದ್ರ ನಿಮಗೂ ಆಸೆ ಅದ ಏನ್ರಿ. ಪರಮಾತ್ಮ ಎದುರಿಗೆ ಬಂದತ್ತಂದ್ರೆ ಅವನ ತಲೆ ಮುಟ್ಟಿ ಪೂಜೆ ಮಾಡಬೇಕು, ಅವನ ಪಾದ ಮುಟ್ಟಿಂದ ಪೂಜೆ ಮಾಡಬೇಕು, ಅವನ ಭುಜಗಳನ್ನು ಮುಟ್ಟಿಂದ ಪೂಜೆ ಮಾಡಬೇಕು. ಹಿಂಗೆಲ್ಲ ಆಸೆಗಳನ್ನು ನೀವು ಇಟ್ಕೊಂಡಿರ್ತೀರಿ. ಆದರೂ ಸಾಧ್ಯ ಅದೇನು? ಬಸವಣ್ಣವ್ರು ಅಂತಾರೆ ಅಪ್ಪ ಅದು ನಮ್ಮಿಂದ ಸಾಧ್ಯ ಇಲ್ಲ. ಆದರೆ ಸಾಧ್ಯ ಯಾವಾಗ ಬರ್ತದತ್ತ ಅನ್ನೋದನ್ನು ಬಸವಣ್ಣವರಿಂದ ಹೇಳ್ತಾರೆ. ಜಗದಗಲ ಮುಗಿಲಗಲ ಮಿಗೆಯಗಲ ನಿಮ್ಮಗಲ ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿನ್ನ ಶ್ರೀಮುಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ ಎನ್ನ ಕರಸ್ಥಳಕ್ಕೆ ಬಂದು ತುಳುಕಾದ್ರಿಯ. ಏನ್ರಿ ಹೇಳ್ತಾರ? ಯಾರು ಹೇಳ್ತಾರ? ಬಸವಣ್ಣವರಿಂದ ಹೇಳ್ತಾರೆ. ಎಷ್ಟು ಕಿಮ್ಮತ್ತಿನ ಮಾತಿದು. ಪರಮಾತ್ಮ ಹೆಂಗದಾನ ನಾವು ನೀವು ನೋಡಿರ್ತಕ್ಕಂಥ ಪರಮಾತ್ಮ ಅಲ್ಲ. ಪರಮಾತ್ಮ ಹೆಂಗದನ ಹತ್ಕೊಂಡು ಕೇಳಿದ್ರೆ ಜಗದಾಗಲ್ಲ, ಈ ಜಗತ್ತೆಟ್ಟಾಗಲ್ಲದಲ್ಲ ಅಟ್ಟು ಪರಮಾತ್ಮ ಅದಾನ. ಮುಗಿಲಾಗಲ್ಲ, ಈ ಮುಗಿಲೆಟ್ಟಾಗಲ್ಲದಲ್ಲ ಅಟ್ಟು ಪರಮಾತ್ಮ ಅದಾನ. ಪಾತಾಳದಿಂದ ತತ್ತ ನಿನ್ನ ಶ್ರೀಚರಣ. ಒಂದು ವೇಳೆ ನಾವು ಪಾದನೆ ಮುಟ್ಟಿ ಪೂಜೆ ಮಾಡ್ಬೇಕಂತಂದ್ರೆ ಪರಮಾತ್ಮನ ಪಾದ ಎಲ್ಲೇ ಹತ್ಕೊಂಡು ಕೇಳಿದ್ರೆ ಇದೇನು ಭೂಮಿ ಕಾಣ್ತದಲ್ಲ, ಭೂಮಿ ಕೆಳಗೆ ಒಂದು ಲೋಕದೆ, ಅದಕ್ಕೆ ಪಾತಾಳ ಹತ್ಕೊಂಡು ಕರೀತಾರೆ. ಆ ಪಾತಾಳಕ್ಕಿಂತಲೂ ಕೂಡ ಹತ್ತತ್ತ ಪರಮಾತ್ಮನ ಪಾದ ಅದಾವತ್ತಂದ್ರೆ ನೀವೆಲ್ಲಿ ಪೂಜೆ ಮಾಡೋರು? ಸಾಧ್ಯ ಆಕತ್ತೇನ್ರಿ? ಇದ್ದಿಂದ 3 ಜಗಲಿ ಮೇಲೆ ದೇವರೇ ಪೂಜೆ ಮಾಡೋಕ್ಕಾಗಲ್ದು. ಇನ್ನು ಪಾತಾಳಕ್ಕಿಂತ ಹತ್ತತ್ತಿರ್ತಕ್ಕಂಥ ಏನ್ರಿ ಪರಮಾತ್ಮನ ಪಾದ ಮುಟ್ಟಿ ಪೂಜೆ ಮಾಡೋಕೆ ಹೆಂಗಾಕದ? ಒಂದು ವೇಳೆ ನಾವು ತಲೆ ಮುಟ್ಟಿಂದ ಪೂಜೆ ಮಾಡ್ಬೇಕಂದ್ರೆ ಏನ್ರಿ ಪರಮಾತ್ಮನ ತಲೆ ಎಲ್ಲಿ ಅದ ಕೂಡ ಕೇಳಿದ್ರೆ ಬ್ರಹ್ಮಾಂಡಕ್ಕಿಂತಲೂ ಕೂಡ ಹತ್ತದತ್ತೆ. ಈಗೇನು ಮ್ಯಾಲೆ ಬೆಳ್ಳ ಕಾಣಕತ್ತದಲ್ಲ, ಇದ್ರ ಮ್ಯಾಲೆ ಒಂದು ಲೋಕ ಅದತ್ತೆ, ಅದಕ್ಕೆ ಬ್ರಹ್ಮಾಂಡ ಹತ್ತುಕೊಂಡು ಕರೀತಾರತ್ತೆ. ಆ ಬ್ರಹ್ಮಾಂಡಕ್ಕಿಂತಲೂ ಕೂಡ ಹತ್ತತ್ತಿಂದ ಪರಮಾತ್ಮನ ತಲೆ ಅದತ್ತಂದಾಗ ನಾವು ಎಲ್ಲಿ ತಲೆ ಮುಟ್ಟಿ ಪೂಜೆ ಮಾಡೋರು? ಇದು ಆಗಂಗಿಲ್ಲ, ಸಾಧ್ಯ ಇಲ್ಲ ತಿಳ್ಕೊಂಡ್ರೆ ಯಾವ ಹಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನ ಒಬ್ಬ ಸದ್ಗುರುನಾಥ ನಮಗೆ ಏನು ಮಾಡಿ ಕೊಡ್ತಾನೆ ತಿಳ್ಕೊಂಡು ಕೇಳಿದ್ರೆ ಏನ್ರಿ ಅಂಥ ದೊಡ್ಡವನಾಗಿರ್ತಕ್ಕಂಥ ಪರಮಾತ್ಮನನ್ನ ನಮ್ಮ ಅಂಗೈ ಒಳಗಿನ ಸಣ್ಣವನ್ನಾಗಿ ಮಾಡಿ ತಂದು ಕೊಡ್ತಾನ. ಅಪ್ಪ ಪರಮಾತ್ಮನ ತಲೆ ಮುಟ್ಟಿ ಪೂಜೆ ಮಾಡು, ಪರಮಾತ್ಮನ ಭುಜಗಳನ್ನು ಮುಟ್ಟಿ ಪೂಜೆ ಮಾಡು, ಪರಮಾತ್ಮನ ಪಾದನೂ ಕೂಡ ಮುಟ್ಟಿಂದ ಪೂಜೆ ಮಾಡತ್ತುಕೊಂಡ್ರೆ ನಮ್ಮ ಒಳಗಿರ್ತಕ್ಕಂಥ ಚೈತನ್ಯವನ್ನೇ, ನಮ್ಮ ಒಳಗಿರ್ತಕ್ಕಂಥ ಕಾಣದೇ ಇರ್ತಕ್ಕಂಥ ಪರಮಾತ್ಮನನ್ನು ನಮ್ಮ ಈ ಇಷ್ಟಲಿಂಗದೊಳಗಿಂದ ತುಂಬಿ ನಿನಗೆ ಈ ದೇವರನ್ನು ಬಿಟ್ಟರೆ ಲಿಂಗ ದೇವರ ಮುಂದೆ ಅನ್ಯ ದೇವರುಂಟೆ ಏನ್ರಿ? ನಾವು ಈ ಧರ್ಮದೊಳಗೆ ನಾವು ಹುಟ್ಟಿ ಬೆತ್ತುಕೊಂಡಾಗ ವೀರಶೈವ ಲಿಂಗಾಯತ ಧರ್ಮದೊಳಗೆ ಹುಟ್ಟಿ ಬೆತ್ತುಕೊಂಡಾಗ ಅದಕ್ಕಾಗಿ ನಂಬಿಗರ ಚೌಡ ಹೇಳ್ತಾನೆ, ಕಟ್ಟಿದ ಲಿಂಗವ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ನಿಟ್ಟ ಬೀಳುವವನ ಮುದ್ದು ಮುಖದ ಮೇಲೆ ಎಡಗಾಲಿನ ಪಾದರಕ್ಷೆಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆಯಿಂದ ನಮ್ಮ ಅಂಬಿಗರ ಚೌಡಯ್ಯ ಹತ್ತುಕೊಂಡು ಹೇಳ್ತಾರಲ್ರಿ. ಅಂತ ಲಿಂಗ ಹತ್ತುಕೊಂಡ್ರೆ ಇದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ. ಇದ್ರೊಳಗೆ ನಮ್ಮ ಒಳಗಿರ್ತಕ್ಕಂಥ ಪರಮಾತ್ಮನನ್ನೇ ಈ ಲಿಂಗದೊಳಗಿಂದ ತುಂಬಿ ಅಂಥ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಈ ಜಗತ್ತಿನ ತುಂಬ ಅನ್ಕೊಂಡ ಪರಮಾತ್ಮ ಅದನ್ನು ತಂದಾಗ ಜಗತ್ತು ಯಾವ ರೀತಿಯಾಗಿ ಅದು ಹತ್ತುಕೊಂಡದ್ದು ಕೇಳಿದ್ರೆ ಹೆಂಗೆ ಗೋಲಾಕಾರದಲ್ಲ ಅದೇ ಆಕಾರದೊಳಗೆ ನಮಗೆ ಗುರು ಇಷ್ಟಲಿಂಗನ ತೆಗೆದು ಮಾಡಿ ತಂದು ನಮ್ಮ ಅಂಗೈಗೆ ಅಂದ ಕೊಡ್ತಾನಪ್ಪ. ನಿತ್ಯ ನೀ ಪರಮಾತ್ಮನನ್ನು ಪೂಜೆ ಮಾಡು. ಇಷ್ಟಲಿಂಗ ಹತ್ತುಕೊಂಡ್ರೆ ಪರಮಾತ್ಮ ಏನ್ರಿ? ಇಷ್ಟಲಿಂಗ ಅಂದರೆ ಶಿವ. ನಮಗೆ ಲಿಂಗದಕ್ಕಿಂತಲೂ ಕೂಡ ದೊಡ್ಡದಾಗಿರ್ತಕ್ಕಂಥ ಬದುಕಿನೊಳಗಿಂದ ಯಾವುದೂ ಇಲ್ಲ. ಅದಕ್ಕಾಗಿ ನಂತ ಅಗಮ್ಯ ಅಗೋಚರನಾಗಿರ್ತಕ್ಕಂಥ ಪರಮಾತ್ಮನನ್ನು ಒಬ್ಬ ಗುರು ಆಗಿರ್ತಕ್ಕ ನಮ್ಮ ಅಂಗೈಗೆ ತಂದು ಕೊಡ್ತಾನೆ.
ಸುಮ್ಮನೆ ನಾ ಯಾವಾಗಾರ ಒಂದು ಹಾಸ್ಯಕ್ಕೆ ಒಂದು ಕತೆ ಹೇಳ್ತಿದ್ದೆ ನಾ ಏನ್ರಿ, ಯಾರೇ ಕೇಳ್ತಿರ್ತಾರಲ್ರಿ, ಅಂಥ ದೊಡ್ಡ ಪರಮಾತ್ಮ